ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಚಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತವಿಧ್ವಂ ಸ ನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಈ ಸಂಚಿಕೆಯಲ್ಲಿ ನಾವು ಗೌರಿ ಗಣೇಶ ಹಬ್ಬದ ವಿಶೇಷ ವಿಚಾರಗಳನ್ನು ತಿಳಿಯಲಿಕ್ಕಿದ್ದೇವೆ. ಮೊದಲಿಗೆ ನಾವು ಗೌರಿ ವ್ರತ ಅನ್ನೋದನ್ನು ಸ್ವರ್ಣ ಗೌರಿ ವ್ರತ ಅಂತ ಕರಿತಾ ಇರ್ತೀವಿ. ಈ ಗೌರಿ ವ್ರತ ಅಂತ ಕರೆಯೋದಕ್ಕೂ ಗೌರಿ ಹಬ್ಬ ಅಂತ ಕರೆಯೋದಕ್ಕೂ ಸ್ವರ್ಣ ಗೌರಿ ಅಂತ ಕರೆಯೋದಕ್ಕೆ ಅದರ ವ್ಯತ್ಯಾಸ ಇದೆಯಾ, ಒಂದೇನಾ, ಏನು ಅಂತ ನಿಜವಾಗಿ ನಮಗೆ ಪುರಾಣಗಳಲ್ಲೆಲ್ಲ ಗಮನಿಸಿದ್ರೆ ಸ್ವರ್ಣ ಗೌರಿ ವ್ರತ ಅಂತಲೇ ನಮಗೆ ಸಿಗೋದು. ಈ ಮಂಗಳ ಗೌರಿ ವ್ರತ ಬಹಳ ಪ್ರಸಿದ್ಧ, ಅದಂತೂ ಬೇರೆನೆ. ಅಂದರೆ ಆಗ ತಾನೇ ಹೊಸದಾಗಿ ಯಾರು ಮದುವೆ ಆಗಿರ್ತಾರೆ ಅವರು ಒಂದು 5 ವರ್ಷಗಳ ಕಾಲ ಆಚರಿಸುವಂಥ ವಿಶೇಷವಾದ ವ್ರತ ಮಂಗಳ ಗೌರಿ ವ್ರತ ಅಂತ ಹೇಳ್ತೀವಿ. ಇನ್ನು ಸ್ವರ್ಣಗೌರಿ ವ್ರತ ಅಂತೇನಿದೆ, ಇದು ಗಣೇಶ ಹಬ್ಬದ ಹಿಂದಿನ ದಿವಸ, ಕೆಲವು ಸಲ ಒಂದೇ ದಿವಸ ಬರುವಂಥ ಅವಕಾಶ. ಅಂತೂ ಈ ಗಣೇಶ ಹಬ್ಬದ ಸಂಬಂಧವಾಗಿ ಏನು ನಾವು ಗೌರಿ ಹಬ್ಬವನ್ನು ಆಚರಿಸ್ತೀವಿ ಇದನ್ನು ಈಗ ಸ್ವರ್ಣಗೌರಿ ವ್ರತ ಅಂತ ನಾವು ಕರಿತೀವಿ. ವಾಸ್ತವಿಕವಾಗಿ ಶ್ರಾವಣ ಪಕ್ಷದಲ್ಲೂ ತೃತೀಯ ದಿವಸ ಮಾಡೋದೊಂದಿದೆ, ಈ ಭಾದ್ರಪದ ಮಾಸದಲ್ಲೂ ಮಾಡೋದು ಇದೆ. ಪ್ರಸಿದ್ಧ ನಮಗೆ ಭಾದ್ರಪದ ಮಾಸದಲ್ಲಿ ಮಾಡೋದು. ಇದನ್ನು ಕೆಲವರು ಉತ್ತರ ಭಾರತದಲ್ಲಿ ಸ್ವರ್ಣಗೌರಿ ವ್ರತದ ಆಚರಣೆ ಇಲ್ಲ, ನಮ್ಮಲ್ಲೂ ಕೂಡ ಕೆಲವರು ಮಾಡೋದಿಲ್ಲ. ಆ ದಿವಸನೇ ಇನ್ನೊಂದು ವ್ರತವನ್ನು ಕೂಡ ಆಚರಿಸೋದಿದೆ. ಅಂತೂ ಈ ತಮಿಳುನಾಡು ಪರಿಸರದಲ್ಲೆಲ್ಲ ಗಮನಿಸ್ತಾ ಹೋದರೆ ಆ ಪರಿಸರದಲ್ಲಿ ವಿಶೇಷವಾಗಿ ಸ್ವರ್ಣಗೌರಿ ವ್ರತ ಅಂತಿಲ್ಲ, ಗಣೇಶ ಹಬ್ಬವನ್ನು ಜೋರಾಗಿ ಮಾಡ್ತಾರೆ. ಕೆಲವು ಕಡೆ ಎಲ್ಲೋ ತಮಿಳುನಾಡು ಪ್ರದೇಶದಲ್ಲೂ ಅಂಥವರು ಆಚರಿಸೋದಿದೆ. ಅಂತೂ ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ, ಹೀಗೆ ಸಂಪ್ರದಾಯ ಬಹಳಷ್ಟಿದೆ. ಅಂತೂ ವ್ಯಾಪಕವಾಗಿ ನಾವು ಸ್ವರ್ಣಗೌರಿ ವ್ರತವನ್ನು ಯಾರು ಆಚರಿಸ್ತಾರೆ ಅವರ ಪ್ರಕಾರ ನಾವು ಗಮನಿಸಿದಾಗ ಸ್ವರ್ಣಗೌರಿ ಅಂತ ಯಾಕೆ ಕರೆಯೋದು ಇದಕ್ಕೆ, ಅದನ್ನು ಗಮನಿಸ್ತಾ ಹೋಗೋಣ. ಸ್ವರ್ಣಗೌರಿ ಅಂದ್ರೇನು? ಗೌರಿ ಅಂದರೆ ಪಾರ್ವತೀದೇವಿ. ಪಾರ್ವತೀದೇವಿ ಸಹಜವಾಗಿಯೇ ಸುಂದರ, ಬಹಳ ಸುಂದರಳಾಗಿದ್ದಾಳೆ ಪಾರ್ವತೀದೇವಿ. ಯಾಕೆಂದರೆ ಒಂದು ಕಡೆ ವಾದಿರಾಜರೇ ಹೇಳ್ತಾರೆ, ಪಾರ್ವತಿಯ ಸೌಂದರ್ಯ ಎಷ್ಟಿತ್ತು ಅಂದರೆ ರುದ್ರದೇವರಿಗೆ 2 ಕಣ್ಣು ಸಾಕಾಗಲಿಲ್ಲ, ಅದಕ್ಕೋಸ್ಕರನೇ ತಾವು 3ನೇ ಕಣ್ಣನ್ನು ತೆಗೆದ್ರು ಅಂತ. ಯಾಕೆಂದರೆ ತಮ್ಮ ಹೆಂಡತಿಯ ಪತ್ನಿಯ ಸೌಂದರ್ಯ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ ಅಂತ 3ನೇ ಕಣ್ಣು ತೆಗೆದ್ರು ಅಂತ. ಇಷ್ಟು ಸೌಂದರ್ಯ, ಅದಕ್ಕೆ ಗೌರಿ ಅಂತ ಕರೀತಾರೆ. ಗೌರ ಅಂದರೆ ಬಿಳಿ ಬಣ್ಣ, ಒಳ್ಳೆಯ ಕಾಂತಿ ಪಾರ್ವತೀದೇವಿದು. ಅಂಥದ್ರಲ್ಲಿ ಸ್ವರ್ಣ ಗೌರಿ ಅಂದರೆ ಏನರ್ಥ ಅಂದರೆ, ಸ್ವರ್ಣ ಅಂದರೆ ಬಂಗಾರ, ಬಂಗಾರದಂತೆ ಹೊಳಿತಾ ಇರ್ತಾಳೆ ಫಳಫಳ, ಅಂಥ ಗೌರಿ ಸ್ವರ್ಣ ಗೌರಿ ಅಂತ. ಈಗ್ಯಾಕೆ ಈ ವಿಷಯ ಬಂತು ಅಂದರೆ, ಅದು ಒಮ್ಮೆ ರುದ್ರದೇವರು ಪಾರ್ವತಿಯ ಜೊತೆಗೆ ವಿನೋದ ಮಾಡ್ತಾರಂತೆ, ಅಪಹಾಸ್ಯ ಮಾಡ್ತಾರೆ. ಸುಮ್ಮನೆ ತಮಾಷೆಗಾಗಿ ಒಂದು ಪ್ರಸಂಗ ಏನಂದರೆ, ಪಾರ್ವತಿ ಹತ್ರ ಹೇಳ್ತಾರಂತೆ ರುದ್ರದೇವರು, ನೋಡು ಪಾರ್ವತಿ, ನಾನು ಬೆಳ್ಳಕ್ಕಿದ್ದೀನಿ ಅಂತ. ಯಾಕೆಂದರೆ ನಾನು ಮೈಯಲ್ಲೆಲ್ಲ ಭಸ್ಮ ಧರಿಸ್ಕೊಂಡಿದ್ದೀನಿ, ಭಸ್ಮವನ್ನು ಧರಿಸಿರೋದ್ರಿಂದ ನಾನು ಬೆಳ್ಳಕ್ಕಿದ್ದೀನಿ. ಆದ್ದರಿಂದ ನೀನಾಗಬೇಕಾದ್ರೆ ಕಪ್ಪಗಿದಿ, ತುಂಬ ಕಪ್ಪಗಿದಿ, ನಾನಾಗಬೇಕಾದ್ರೆ ಈ ಭಸ್ಮಧಾರಿಯಾಗಿರೋದ್ರಿಂದ ನಾನು ಬಿಳಿಯಾಗಿದ್ದೇನೆ ಅಂತ. ಆದ್ದರಿಂದ ನನಗೂ ನಿನಗೂ ಹೋಲಿಕೆನೇ ಇಲ್ಲ,
ಇದು ಹೇಗಾಯಿತು ಅಂದರೆ, ಚಂದ್ರ ನೋಡು ಎಷ್ಟು ಚೆನ್ನಾಗಿದ್ದಾನೆ, ಅವನ ಬಳಿ ಹಾವು ಬುಸುಗುಡ್ತಾ ಇರುತ್ತೆ. ಉಪಯೋಗ ಏನು? ಅದಕ್ಕೂ ಇದಕ್ಕೂ ಏನಾದರೂ ಒಂದು ಟ್ಯಾಲಿ ಆಗುತ್ತಾ? ಸಂಬಂಧವೇ ಇಲ್ಲ ಎರಡಕ್ಕೂ. ಆ ಥರ ನನಗೂ ನಿನಗೂ ಅಷ್ಟೇನು ಹೋಲಿಕೆ ಇಲ್ಲ ಅಂತ ತಮಾಷೆಯಾಗಿ ಹೇಳ್ತಾರೆ. ಅಷ್ಟಕ್ಕೆ ತಡ, ಪಾರ್ವತೀ ದೇವಿಗೆ ಹೇಗಾದರೂ ಮಾಡಿ ತನ್ನ ಪತಿಯನ್ನು ಒಲಿಸ್ಕೊಳ್ಬೇಕು, ಹೇಗಾದರೂ ಮಾಡಿ ಅವರೇ ನನ್ನ ಬಗ್ಗೆ ಬಹಳ ಪ್ರೀತಿಯನ್ನು ತೋರಿಸಬೇಕು ಅಂತ ಆ ಪಾರ್ವತೀ ದೇವಿಗೆ ಮನಸ್ಸಿನಲ್ಲಿ ಭಾವನೆ ಮೂಡ್ತು. ಅದಕ್ಕೇನು ಮಾಡಿದ್ಲು? ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ದಾಳೆ. ಅವಳ ವೈರಾಗ್ಯ, ಅವಳ ಹಠ, ಆ ಶುದ್ಧತೆ ಎಲ್ಲ ನೋಡಿ ಬ್ರಹ್ಮದೇವರಿಗೆ ಪೂರ್ತಿ ಸಂತೋಷ ಆಗೋಗಿದೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವರೇ ಪಾರ್ವತೀ ದೇವಿಯ ಬಳಿ ಬರ್ತಾರೆ. ನೋಡು, ನೀನು ಇಷ್ಟು ಹೊತ್ತು ನನ್ನನ್ನು ಕುರಿತು ತಪಸ್ಸು ಮಾಡಿದ್ದಿ, ನಿನಗೇನು ವರ ಬೇಕೋ ಕೇಳ್ಕೊ, ನಾನು ಕೊಡ್ತೇನೆ ಅಂತ. ಏನಿಲ್ಲ, ನನ್ನ ಮೈ ಯಾವಾಗಲೂ ಹೊಳಿತಾ ಇರಬೇಕು. ಅದು ಹೇಗೆ ಅಂದರೆ ಚಿನ್ನದ ಥರ ನನ್ನ ಚರ್ಮ ಹೊಳಿತಾ ಇರಬೇಕು. ಈ ರೀತಿ ಹೊಳಿತಾ ಇದ್ದರೆ ನನ್ನ ಪತಿಯಾದ ರುದ್ರದೇವರು ನನ್ನ ಬಳಿ ಬರ್ತಾರೆ, ನನ್ನನ್ನು ಚೆನ್ನಾಗಿ ಪ್ರೀತಿಸ್ತಾರೆ. ಅಷ್ಟೇ ತಾನೇ? ಸರಿ, ಪತಿ ಅನುಕೂಲವಾಗಿರಬೇಕು ಅಂತ ನಿನ್ನ ಬಯಕೆ ಆಯಿತು, ಅದನ್ನು ಈಡೇರಿಸ್ತೀನಿ, ನಿನಗೆ ವರ ಕೊಡ್ತೀನಿ. ನಿನ್ನ ಮೈಯ ಕಾಂತಿ ಫಳ ಫಳ ಹೊಳಿತಾ ಇರುತ್ತೆ ಸ್ವರ್ಣದಂತೆ ಅಂತ ಬ್ರಹ್ಮದೇವರು ವರ ಕೊಟ್ಟಿದ್ದಕ್ಕೆ ಅಂದಿನ ದಿವಸ ಸ್ವರ್ಣಗೌರಿಯಾಗಿ ರುದ್ರದೇವರ ಬಂದು ನಿಲ್ತಾಳೆ ಪಾರ್ವತಿ. ರುದ್ರದೇವರು ತಮಾಷೆಗಾಗಿ ಮಾಡಿದ ಪ್ರಸಂಗ ಅಷ್ಟೇ. ಇನ್ನೂ ಪಾರ್ವತಿಯ ಸೌಂದರ್ಯವನ್ನು ನೋಡುತ್ತಾ ಸಂತೋಷದಿಂದ ಪಾರ್ವತಿಗೆ ಅನುಗ್ರಹವನ್ನು ಮಾಡ್ತಾರೆ, ಅಂದರೆ ಪ್ರೀತಿಯನ್ನು ತೋರಿಸ್ತಾರೆ ಅಂತ. ಇಷ್ಟು ವಿಷಯ ಬಂತು. ಇದೆಲ್ಲ ನಮಗೆ ಮತ್ಸ್ಯ ಪುರಾಣದ ಸಂದರ್ಭದಲ್ಲಿ ವೇದವ್ಯಾಸರು ನಿರೂಪಣೆ ಮಾಡೋದಿದೆ. ಆದ್ದರಿಂದ ಏನಾಯಿತು, ಸ್ವರ್ಣಗೌರಿ ವ್ರತ ಏನಿದೆ, ಇಂದಿನ ದಿವಸ ನಾವು ಆ ಸ್ವರ್ಣಗೌರಿಯ ಆರಾಧನೆ ಮಾಡಿದರ ಫಲ ನಮ್ಮ ಪತಿ ಯಾರಿರ್ತಾರೆ, ಗಂಡ, ಅವರ ಪ್ರೀತಿಯನ್ನು ನಾವು ಸಂಪಾದನೆ ಮಾಡ್ತೀವಿ. ಅವರಿಗೂ ನಮಗೂ ಕಲಹ ಅನ್ನೋದಾಗೋದಿಲ್ಲ. ಒಳ್ಳೆಯ ಪ್ರೀತಿಯನ್ನು ನಾವು ಸಂಪಾದನೆ ಮಾಡೋದೇ ಆಗಿದೆ. ಈ ನಿಟ್ಟಿನಲ್ಲಿ ಸ್ವರ್ಣಗೌರಿ ವ್ರತದ ವಿಶೇಷ ಆಚರಣೆಯನ್ನು ಸ್ತ್ರೀಯರು ಮಾಡೋದಿದೆ. ಅದರಲ್ಲೂ ಕೂಡ ಈ ಸ್ವರ್ಣಗೌರಿ ವ್ರತದ ಕಥೆ ಅಂತಲೇ ಒಂದು ಬಹಳ ಪ್ರಸಿದ್ಧವಾದದ್ದಿದೆ. ಅಲ್ಲಿ ಸ್ವರ್ಣಗೌರಿ ವ್ರತದ ಆಚರಣೆನ ಯಾರು ಮಾಡಿದ್ದು ಅಂತ ನಿಜವಾಗಿ ನೋಡಿದರೆ ಪಾರ್ವತಿಯೇ ಇಂಥ ಒಂದು ವ್ರತವನ್ನು ಆಚರಿಸಿದ್ದು ಅಂತ. ಅವಳು ಯಾವ ಸ್ವರ್ಣಗೌರಿ ವ್ರತ ಆಚರಿಸಿದ್ದ ಅಂದರೆ ಅವಳು ಸ್ವರ್ಣಗೌರಿ ವ್ರತ ಆಚರಿಸಿದ್ದಲ್ಲ. ಆದರೆ ಇಂದಿನ ದಿವಸ ಪಾರ್ವತಿ ತಪಸ್ಸನ್ನು ಮಾಡಿದ್ಲು ಶುರು ಮಾಡಲಿಕ್ಕೆ. ಆ ನಿಟ್ಟಿನಲ್ಲಿ ಅವಳು ಒಲಿಸ್ಕೊಂಡ್ಲು. ಅವಳು ಯಾವಾಗ ರುದ್ರದೇವರನ್ನ ಒಲಿಸ್ಕೊಂಡ್ಲೋ ಆ ನಿಟ್ಟಿನಲ್ಲಿ ಇಂದಿನ ದಿವಸ ನಾವು ಸ್ವರ್ಣಗೌರಿಯ ಆರಾಧನೆ, ಪಾರ್ವತಿಯ ಆರಾಧನೆ ಮಾಡಿದರೆ ನಾವು ಕೂಡ ನಮ್ಮ ಪತಿಯಂದರನ್ನು ವಶೀಕರಣ ಮಾಡ್ಕೊಳ್ಬೋದು ಅಂತ. ವಶೀಕರಣ ಅಂದರೆ ಇನ್ನೂ ಕೆಟ್ಟ ಅರ್ಥದಲ್ಲಲ್ಲ, ಆದರೆ ಅನುಕೂಲರಾಗಿದ್ದು ಧಾರ್ಮಿಕ ವಿಚಾರದಲ್ಲಿ ಪತಿ ಪತ್ನಿಯರು ಜೊತೆಗೆ ಸಾಮರಸ್ಯವನ್ನು ಹೊಂದಿ ತಾವು ಜೀವನದಲ್ಲಿ ಸಾಧನೆಯನ್ನು ಮಾಡ್ಕೊಂಡು ಹೋಗ್ಬೋದು. ಪತಿ ನಮ್ಮ ಬಳಿ ಇರ್ತಾರೆ, ಪತಿಯ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಸ್ತ್ರೀಯರು ಆಚರಿಸುವಂಥ ವ್ರತ. ಅದು ಕೂಡ ಈ ದಕ್ಷಾಧ್ವರ ಪ್ರಸಂಗ, ದಕ್ಷ ಯಾಗ ಮಾಡಿದ, ರುದ್ರದೇವರಿಗೆ ಅವಮಾನ ಮಾಡಿದ ಪ್ರಸಂಗ ಬಂತು. ಸತೀದೇವಿ ಆ ಕುಂಡದಲ್ಲೇ ತನ್ನ ದೇಹವನ್ನು ಅರ್ಪಿಸಿಕೊಂಡು ಮುಂದೆ ಅದೇ ಸತೀದೇವಿ ಹಿಮಾಲಯನ ಮಗಳಾಗಿ, ಅಂದರೆ ಪರ್ವತರಾಜನ ಮಗಳಾಗಿ ಹಿಮಾಲಯ ಮೇನಕೆಯಿಂದ ಬಂದಳು ಪಾರ್ವತಿ ಅಂತ. ಆ ಪಾರ್ವತಿಗೆ ರುದ್ರದೇವರ ಮೇಲೆ ತುಂಬ ಪ್ರೀತಿ, ಸಹಜವಾಗಿ ತನ್ನ ಗಂಡನ ಮೇಲೆ ಪ್ರೀತಿ. ಹಿಮಾಲಯನಿಗೆ ಏನೋ ಗೊತ್ತಿಲ್ಲದೆ ಇರೋ ಥರ ವಿಷ್ಣುವಿಗೆ ಕೊಟ್ಬಿಡ್ಬೇಕು ಪಾರ್ವತಿನ ಅಂತ ಮನಸ್ಸು ಮಾಡಿದ್ದಾನೆ. ಅಷ್ಟೊತ್ತಿಗೆ ಪಾರ್ವತಿಗೆ ಗೊತ್ತಾಗಿದೆ, ನಾನು ರುದ್ರದೇವರಿಗೆ ಸೇರಬೇಕಾದವಳು ವಿಷ್ಣುವಿಗೆ ಅಲ್ಲ, ವಿಷ್ಣು ಎಷ್ಟೋ ದೊಡ್ಡವರು ನನಗಿಂತ, ನಾನು ಸೇರಬೇಕಾಗಿದ್ದು ನನ್ನ ಯೋಗ್ಯತೆಗೆ ತಕ್ಕಂತೆ ಅದು ರುದ್ರದೇವರನ್ನು ಮಾತ್ರ. ಅದಕ್ಕೇನು ಮಾಡಿದ್ಲು, ತಪಸ್ಸನ್ನು ಪ್ರಾರಂಭ ಮಾಡಿದ್ಲು. ಅದು ಎಲ್ಲಿ ತಪಸ್ಸನ್ನು ಪ್ರಾರಂಭ ಮಾಡಿದ್ದವಳು? ಹಿಮಾಲಯವನ್ನು ಬಿಟ್ಲು. ಹಿಮಾಲಯನನ್ನು ಬಿಟ್ಟು ತಾನು ಒಂದು ಕ್ಷೇತ್ರಕ್ಕೆ ಬಂದು ತಾನು ಮರಳೇನಿದೆ, ಮರಳಿನಿಂದ ಒಂದು ಲಿಂಗವನ್ನು ನಿರ್ಮಾಣ ಮಾಡ್ತಾಳೆ. ಮಾಡಿ ಅವತ್ತಿನ ದಿವಸ ತಾನು ಉಪವಾಸ ಇದ್ದು ರುದ್ರದೇವರ ಆರಾಧನೆ ಮಾಡಿ ಜಾಗರಣೆ ಎಲ್ಲ ಮಾಡ್ತಾಳಂತೆ. ಆ ದಿವಸ ಏನಾಗಿತ್ತು, ಇದೇ ದಿವಸ ಭಾದ್ರಪದ ಶುಕ್ಲ ತೃತೀಯ ಈ ದಿವಸ ಆಗಿತ್ತು. ಆವಾಗ ಹೇಳ್ತಾರಲ್ಲಿ ಒಂದು ಶ್ಲೋಕ ಇದೆ, ಅಲ್ಲಿ ಭಾದ್ರ ಶುಕ್ಲ ತೃತೀಯಾಯಾಂ ಸಾಗತಾವನಮುತ್ತಮಂ ಕೃತ್ವಾ ವಾಲುಕಲಿಂಗಂ ಚ ಪೂಜಯಾಮಾಸ ಪಾರ್ವತಿ. ವಾಲುಕಲಿಂಗ, ಮರಳಿನಿಂದ ಮಾಡಿದ ಲಿಂಗವನ್ನು ಇಂದಿನ ದಿವಸ ಒಂದು ಕಾಡಿಗೆ ಹೋಗಿ ಪಾರ್ವತೀ ದೇವಿ ಪೂಜೆ ಮಾಡಿದ್ಲು. ಆಗ ಶಿವನಿಗೆ ಬಹಳ ಸಂತೋಷ ಆಯಿತು. ಅರ್ಧ ಅಂಗಿಯಾಗಿ ಮಾಡಿಕೊಂಡ, ಅರ್ಧಾಂಗಿ ಆಗಿಬಿಟ್ಲು ಅಂತ.
ಅರ್ಧ ಅಂಗನೇ ಆಗೋದ್ಲು ಪಾರ್ವತೀದೇವಿ. ಅರ್ಧಾಂಗವನ್ನು ಪಡೆದ ಅರ್ಧಾಂಗಿ ನೀ ಯಾದ್ಲು ಯಾರು? ಪಾರ್ವತಿ. ಆವಾಗಿಂದ ಉಮಾಮಹೇಶ್ವರ ಅಂತ ಪ್ರಸಿದ್ಧಿಗೆ ಬಂದ ದೇವರು. ಅರ್ಧನಾರೀಶ್ವರ ಅಂತಲೇ ಅಷ್ಟು ಶಿವನನ್ನು ತಾನು ಗೆದ್ದಿದ್ದಾಳೆ ಪಾರ್ವತಿ, ಅವನ ಮನಸ್ಸನ್ನು. ಇದು ಸ್ವರ್ಣಗೌರಿ ವ್ರತದ ಪ್ರಭಾವ. ಹಾಗಾಗಿ ಈ ವ್ರತವನ್ನು ಯಾರು ಆಚರಿಸ್ತಾರೆ, ಈ ವ್ರತದ ಪ್ರಭಾವ ಎಷ್ಟಾಯಿತು ಅಂದರೆ, ರುದ್ರದೇವರ ಅರ್ಧ ಅಂಗಿ ಆಗಬೇಕು ಅಂತಾದರೆ ಪಾರ್ವತೀದೇವಿ ಎಷ್ಟು ಹತ್ತಿರಕ್ಕೆ ಹೋದ್ಲು ಪತಿಯ ಬಳಿ. ಸೌಭಾಗ್ಯಂಚ ತಯಾ ಪ್ರಾಪ್ತಂ. ಈ ವ್ರತವನ್ನು ಮಾಡಿದ್ರಿಂದ ಅದರ ಪ್ರಭಾವದಿಂದ ಸೌಭಾಗ್ಯ ಪ್ರಾಪ್ತಿ ಇವಳಿಗೆ ಆಯಿತು ಅನ್ನುವ ವಿಷಯ ಕೇಳ್ತೀವಿ. ಇದರ ಜೊತೆಗೆ ಇನ್ನೊಂದು ಒಬ್ಬ ರಾಜನ ಘಟನೆಯನ್ನು ಕೂಡ ಸ್ವರ್ಣಗೌರಿ ವ್ರತದ ಕಥೆಯ ಅಂಗವಾಗಿ ಕೇಳ್ತೀವಿ. ಚಂದ್ರಪ್ರಭಾ ಅನ್ನುವ ರಾಜ, ಅವನಿಗೆ ಇಬ್ಬರು ಪತ್ನಿಯರಿರ್ತಾರೆ. ಮಹಾದೇವಿ, ವಿಶಾಲ ಅಂತ ಇಬ್ಬರ ಹೆಸರು, ಮಹಾರಾಣಿಯರು. ಅಲ್ಲಿ ಮೊದಲನೇ ಅವಳು ರಾಜನಿಗೆ ತುಂಬ ಪ್ರೀತಿ ಪಾತ್ರಳಾಗಿರ್ತಾಳೆ. ಒಂದು ದಿವಸ ರಾಜ ಬೇಟೆಗೆ ಅಂತ ಹೋಗ್ತಾನೆ. ಬೇಟೆಗೆ ಹೋದ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಮೇಲಿಂದ ಅಪ್ಸರಾ ಸ್ತ್ರೀಯರು ಬಂದಿರ್ತಾರೆ, ಅಲ್ಲಿ ಕಾಡಿನಲ್ಲಿ ಇರ್ತಾರೆ. ಅವರು ಸ್ವರ್ಣಗೌರಿ ವ್ರತ ಆಚರಣೆ ಮಾಡ್ತಾ ಇರ್ತಾರೆ. ಏನಿದು, ಏನು ಮಾಡ್ತಾ ಇದ್ದೀರಿ, ಯಾವ ವ್ರತ ಮಾಡ್ತಾ ಇದ್ದೀರಿ ಅಂತ ರಾಜ ಕೇಳ್ತಾನೆ. ಇದರ ಫಲ ಏನು ಅಂತ. ಆಗ ಅವತ್ತಿನ ದಿವಸ ಅಂದರೆ ಇಂದಿನ ದಿವಸ ಪಾರ್ವತಿ ಹಾಗೂ ಪರಮೇಶ್ವರನನ್ನು ಅಪ್ಸರಾ ಸ್ತ್ರೀಯರು ಪ್ರಾರ್ಥಿಸ್ತಾ ತದಂತರ್ಗತನಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ತಾ ಇರ್ತಾರಂತೆ ಅಪ್ಸರಾ ಸ್ತ್ರೀಯರು. ಅಲ್ಲಿ ಷೋಡಶೋಪಚಾರ ಪೂಜೆ ಮಾಡ್ತಾ ಇರ್ತಾರೆ. ಜೊತೆಗೆ ದಾರ, ಅದು 16 ಗಂಟಿರುವಂಥ ದಾರ, ಆ ದೋರ ಬಂಧನ ಅಂತ ಏನಿದೆ, ದೋರ ಸಮರ್ಪಣ ಅಂತ ಅದೇ. ಆ 16 ಗಂಟಿರುವಂಥ ದಾರವನ್ನು ಪೂಜೆ ಮಾಡಿ ಅಂದಿನ ದಿವಸ ಕೈ ಕಟ್ಕೊಳ್ಬೇಕು. ಅವರೆಲ್ಲ ಕೈ ಕಟ್ಕೊಳ್ತಾರೆ. ಇನ್ನು ಯಾರು ಬಲಗೈಗೆಲ್ಲ ಕಟ್ಕೊಳ್ತಾರೆ, ಎಡಗೈಗೆ ಮುಟ್ಟಿಸಿ ಬಲಗೈಗೆ ಕಟ್ಕೊಳ್ತಾರೆ ಸ್ತ್ರೀಯರು, ಅಥವಾ ಕಂಠದಲ್ಲಾದರೂ ಕೂಡ ಅದನ್ನು ಧರಿಸ್ಬೋದು. ಆಗ ಪಾರ್ವತಿ ಶಂಕರರ ಪೂಜೆಯನ್ನು ಮಾಡುವಂಥ ಕ್ರಮ ಇದೆ. ಅದನ್ನೆಲ್ಲ ಅಂದಿನ ದಿವಸ ಅಪ್ಸರಾ ಸ್ತ್ರೀಯರು ಮಾಡಿದ್ದನ್ನು ರಾಜ ತಾನು ನೋಡ್ತಾನೆ, ಕೇಳ್ತಾನೆ, ತಿಳ್ಕೊಳ್ತಾನೆ. ದೇವದೇವ ಸಮಾಗಚ್ಛ ಪ್ರಾರ್ಥಯೇ ಹಂ ಜಗತ್ಪತೆ ಇಮಾಂ ಮಯಾ ಕೃತಾಂ ಪೂಜಾಂ ಗ್ರಹಾಣ ಸುರಸತ್ತಮ. ದೇವದೇವ ಬಾಬಾ ಸ್ವೀಕಾರ ಮಾಡು ನನ್ನ ಪೂಜೆನ ಅಂತ. ಪಾರ್ವತಿ ಶಂಕರೌ ಪೂಜ್ಯೌ ಭಕ್ತ್ಯಾ ಪರಮಯಾ ಮುದಾ ಅಂತ ಪಾರ್ವತಿ ಶಂಕರನ ಪೂಜೆ ಮಾಡಬೇಕು. ಷೋಡಶ ಗುಣಂ ದೋರಕಂ, 16 ಗಂಟುಳ್ಳಂತಹ ದಾರ ಏನಿದೆ ಅದನ್ನು ಬಧ್ನೀಯಾತ್ ದಕ್ಷಿಣೇ ಕರೆ ನರಹ, ಅದರಿಂದ ದಕ್ಷಿಣ ಬಲಭಾಗದಲ್ಲಿ ಏನಿದೆ ಬಲಗೈಗೆ ಕಟ್ಟಿಕೊಳ್ಬೇಕು. ವಾಮೇತು ನಾರೀಣಾಂ ಗಲೇ ಬಂಧನಂ ಮತಂ ಅಂತ. ಇನ್ನು ವಾಮೇತು ಅಂತ ಹೇಳ್ತಾರೆ, ಅಂದರೆ ಸ್ತ್ರೀಯರಾಗಬೇಕಾದ್ರೆ ಎಡ ಕೈಗೆ ಮತ್ತು ಕುತ್ತಿಗೆಗೆ, ಹೀಗೆ ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ನಾವು ಅದನ್ನು ಆಚರಿಸೋದು ಉತ್ತಮ. ಅಂತೂ ನಾವು ಕಂಠಕ್ಕೆ ಕೆಲವರು ಹಾಕ್ಕೊಳ್ತೀವಿ, ಬಲಗೈಗೆ ಕಟ್ಕೊಳ್ತೀವಿ. ಹೀಗೆ ಆ 16 ಗಂಟುಗಳಿರುವಂತಹ ದಾರವನ್ನು ಈ ಕಟ್ಕೊಳ್ಬೇಕು ಅಂತ ವಿಧಿ ಇದೆ ಈ ಸ್ವರ್ಣಗೌರಿ ವ್ರತದ ಅಂಗವಾಗಿ. ಸರಿ, ಅವನು ತಾನು ಅಪ್ಸರಾ ಸ್ತ್ರೀಯರ ಬಳಿ ತಾನು ಇಸ್ಕೊಳ್ತಾನೆ, ಅದನ್ನು ತಾನು ಧರಿಸ್ಕೊಳ್ತಾನೆ ಬಲಗೈಗೆ. ಇದು ಕಟ್ಟಿಕೊಂಡು ತಾನು ವಾಪಸ್ ಬರ್ತಾನೆ. ಬಂದಾಗ ಈ ದೊಡ್ಡ ರಾಣಿ ಏನಿರ್ತಾಳೆ ಅವಳು ನೋಡ್ತಾಳೆ. ನೋಡಿದ ಕೂಡಲೇ ಇವನೇನೋ ಕಟ್ಕೊಂಬಂದಿದ್ದಾನೆ ನನ್ನ ಗಂಡ, ವಶೀಕರಣ ಸೂತ್ರ ಇರಬೇಕಿದು ಅಂತ ಏನೋ ಕೆಟ್ಟ ಅಭಿಪ್ರಾಯವನ್ನು ಅವಳು ಹೊಂದ್ತಾಳೆ. ಅದರಿಂದ ಅದನ್ನು ಮೊದಲು ಇಸ್ಕೊಂಡು ಕಿತ್ತು ಬಿಸಾಕ್ಬಿಡ್ತಾಳೆ ದೂರಕ್ಕೆ. ಆ ಬಿಸಾಕಿದ್ದು ಎಲ್ಲಿ ಅಂದರೆ ಯಾವುದೋ ಒಂದು ಒಣಗಿರೋ ಅಂಥ ಮರದ ಮೇಲೆ ಬಿಸಾಕಿರ್ತಾಳೆ. ಅನಿವಾರ್ಯ ಎಸೆದ್ಲು, ಅಲ್ಲೋಗಿ ಬಿತ್ತು. ಆ ಒಣಗಿದ ಮರ ಅದು ಒಳ್ಳೆ ಪುಷ್ಪ ಫಲಗಳನ್ನು ಕೊಡುವಂಥ ಮರ ಆಗಿಬಿಡುತ್ತೆ ತಕ್ಷಣ. ನಂತರ ಈ ಎರಡನೇ ಪತ್ನಿ ಏನಿರ್ತಾಳೆ ಅವಳು ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡ್ತಾಳೆ. ಸ್ವೀಕಾರ ಮಾಡಿ ಅವಳು ಅದನ್ನು ಧರಿಸ್ತಾಳೆ. ಮೊದಲನೇ ಪತ್ನಿಗೂ ನಂತರ ಗಂಡನಿಗೂ ಬಹಳ ತೊಂದರೆ ಆಗಿಬಿಡುತ್ತೆ. ಅವಳೆಷ್ಟು ಅಂದರೆ ಬಿಟ್ಟು ಓಡೇ ಹೋಗಿಬಿಡ್ತಾಳೆ. ಅವಳಿಗೆ ತನ್ನ ತಪ್ಪು ಏನಿದೆ ಅದು ಗೊತ್ತಾಗುತ್ತೆ, ನಾನು ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಆಗಿ ಹೋಗಿದೆ. ಆಗ ಗೌರಿಯನ್ನು ಮತ್ತೆ ಭಕ್ತಿಯಿಂದ ಪ್ರಾರ್ಥಿಸ್ತಾಳೆ. ಆಗ ಗೌರಿ ಪ್ರತ್ಯಕ್ಷಳಾಗಿ ಆದಾಗ ತನ್ನ ಗಂಡನಿಂದ ತಾನು ಮತ್ತೆ ಈ ಪುರಸ್ಕೃತಳಾಗ್ತಾಳೆ, ತನ್ನ ಮನೆಗೆ ಸೇರ್ತಾಳೆ. ಹೀಗೆ ಅಂತೂ ಶಿವಪಾರ್ವತಿಯರ ಒಂದು ದಾಂಪತ್ಯ ಜೀವನ ಏನಿದೆ ಅದನ್ನು ನೆನಪಿಸ್ಕೊಳ್ಬೇಕು. ಇವತ್ತು ಸಿಕ್ಕಿದ ದಿವಸ ಅವರಿಬ್ಬರು ಒಟ್ಟಿಗೆ. ಈ ನಿಟ್ಟಿನಲ್ಲಿ ದಂಪತಿಗಳಿಗೆ ವಿಶೇಷವಾದ ಫಲ ಈ ಸ್ವರ್ಣಗೌರಿ ವ್ರತದ ಆಚರಣೆಯಿಂದ ಅವರಿಗೆ ಲಭ್ಯ. ಈ ಸಂದರ್ಭದಲ್ಲಿ ಆಕೆ ಸ್ತೋತ್ರ ಮಾಡ್ತಾಳೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ರೂಪವಾಗಿ. ಜಯ ದೇವಿ ನಮಸ್ತುಭ್ಯಂ ಜಯ ಭಕ್ತವರಪ್ರದೆ ಜಯ ಶಂಕರ ವಾಮಾಂಗೆ ಜಯ ಮಂಗಲ ಮಂಗಲೆ ಅಂತ ಹೀಗೆ ನಮಸ್ತೆ ಸರ್ವಪಾಪಗ್ನಿ ಸ್ವರ್ಣಗೌರಿ ನಮೋಸ್ತುತೆ ಅಂತ ಸ್ವರ್ಣಗೌರಿಗೆ ಪ್ರಾರ್ಥನೆಯನ್ನು ಮಾಡೋದಿದೆ. ಹೀಗೆ
ಸ್ವರ್ಣಗೌರಿ ವ್ರತದ ಹಿನ್ನೆಲೆಯನ್ನು ನಾವು ಗಮನಿಸ್ಬೋದು. ಇಂದಿನ ದಿವಸ ನಮ್ಮ ಭಾವನೆ ಹೇಗಿರಬೇಕು ಅಂದರೆ, ಅದು ಗೌರಿ ತಾನು ತವರು ಮನೆಗೆ ಬಂದಿದ್ದಾಳೆ ಅಂತ. ಅದು ಒಂದು ವಿವರಣೆ ಇದೆ. ಏನಂದರೆ, ಈ ಬಾಗಿನ ಕೊಡೋದು ತುಂಬ ಮಹತ್ವದ ವಿಷಯ. ಇವತ್ತಿನ ದಿವಸ ಬಾಗಿನ ಕೊಡಬೇಕು. ಅದು ಕೂಡ 6 ಬಾಗಿನ ಆಗ್ಬೋದು, ಅಥವಾ 5 ಅಥವಾ 2 ಮೊರದ ಬಾಗಿನ ಏನು ಹೇಳ್ತೀವಿ ಇದು, ಅದನ್ನು ಕೊಡಬೇಕು. ಅದರಲ್ಲಿ ಎಳ್ಳುಂಡೆ, ತಂಬಿಟ್ಟು, ಪುರಿ ಉಂಡೆ, ಅಕ್ಕಿ ಇದನ್ನೆಲ್ಲ ಸಿದ್ಧಪಡಿಸ್ಕೊಂಡಿರ್ಬೇಕು ನಾವು. ಅದನ್ನೆಲ್ಲ ಸಿದ್ಧಪಡಿಸ್ಕೊಂಡು ಈ ಮೊರದ ಬಾಗಿನ ನಾವು ಕೊಡಬೇಕು ಅಂತ ಇದನ್ನು ಹೇಳ್ತಾರೆ. ಅದರಲ್ಲೂ ಕೂಡ ಈ ಗೌರಿ ಬಾಗಿಣದ ಮಹತ್ವ ಏನು ಅಂತ ಬಂದರೆ, ಗೌರಿ ತಾನು ತನ್ನ ತವರು ಮನೆ ಹಿಮಾಲಯಕ್ಕೆ ಬಂದಿದ್ದಾಳೆ. ಬಂದಾಗ ಅಲ್ಲೆಲ್ಲ ಒಳ್ಳೆಯ ಸತ್ಕಾರವನ್ನು ಸಹಜವಾಗಿ ನಾನು ತವರ ಮನೆಗೆ ಬಂದಾಗ ಎಲ್ಲ ಪಡ್ಕೊಳ್ತಾಳೆ. ಸುಮಾರು ದಿವಸ ಆಗಿದೆ ಮಗಳು ಈಗ ತವ್ರ ಮನೆಗೆ ಬಂದಿದ್ದಾಳೆ. ಆ ಥರ ನಮಗೂ ಕೂಡ ನಮ್ಮ ಮನೆಗೆ ಅವಳು ತವರು ಮನೆ ರೀತಿಯಲ್ಲಿ ಗೌರಿ ದೇವಿ ನಮ್ಮ ಮನೆಗೆ ಬಂದಿದ್ದಾಳೆ ಎನ್ನುವ ಭಾವನೆಯಲ್ಲಿ ನಾವು ಅವಳನ್ನ ಅರ್ಚಿಸ್ಬೇಕಂತೆ. ಅವಳು ಬಂದಿದ್ದಾಳೆ ಅಂತ ಕೂಡಲೇ ಮಾರನೇ ದಿವಸನೇ ಅಥವಾ ಆ ಸಂಬಂಧಪಟ್ಟ ದಿವಸನೇ ನಮಗೆ ರುದ್ರದೇವರು ಗಣೇಶನ ಜೊತೆಗೆ ಬಂದ್ಬಿಡ್ತಾರೆ ಅಂತ. ಈ ನಿಟ್ಟಿನಲ್ಲಿ ಪಾರ್ವತಿ ಬಂದಾದ ಮೇಲೆ ಇನ್ನು ಗಣೇಶ ಮತ್ತು ರುದ್ರದೇವರು ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ ನಮಗೆ ಗಣಪತಿ ಹಬ್ಬದ ದಿವಸ ರುದ್ರದೇವರು ಜೊತೆಗೆ ಈ ಗಣಪತಿಯ ಪ್ರಾರ್ಥನೆಯನ್ನು ವಿಶೇಷವಾಗಿ ನಾವು ಮಾಡಬೇಕು ಅಂತ. ನಮಗೆ ಇದೇ ದಿವಸ ಇನ್ನೊಂದು ವ್ರತವನ್ನು ಆಚರಿಸೋದಿದೆ, ಹರಿತಾಲಕಿ ವ್ರತ ಅಂತ ಕರೀತಾರೆ. ಅದನ್ನು ನಾವು ಪಂಚಾಂಗದಲ್ಲೆಲ್ಲ ಗಮನಿಸ್ಬೋದು. ಸ್ವರ್ಣಗೌರಿ ವ್ರತ ಅಂತ ಕೊಟ್ಟು ಹರಿತಾಲಕಿ ವ್ರತ ಅಂತಲೂ ಕೂಡ ಕೊಟ್ಟಿರ್ತಾರೆ. ಆದರೆ ನಮಗೆ ಈ ಹರಿತಾಲಕಿ ವ್ರತ ಇಂದಿನ ದಿವಸನೇ ಬರುತ್ತೆ. ಅದನ್ನು ಸ್ವರ್ಣಗೌರಿ ವ್ರತ ಅಂತ ಕರೆಯಲ್ಲ. ಕೆಲವರು ಏನು ಮಾಡ್ತಾರೆ, ಈ ಅರಿಶಿನದ ಗೋಪುರ ಮಾಡ್ತಾರೆ, ಅದನ್ನು ಗೌರಿ ಅಂತ ಅರ್ಚನೆ ಮಾಡಿ ಅಲ್ಲಿ ಕಲಶವನ್ನು ಇಟ್ಟು ಎಲ್ಲ ಮಾಡ್ತಾರೆ. ಮಣ್ಣಿನ ಮೂರ್ತಿ ಅಂತ ಅಲ್ಲಿ ಮಣ್ಣಿನ ಮೂರ್ತಿ ಮಾಡ್ಕೊಂಡು ಪೂಜೆ ಮಾಡೋದಿಲ್ಲ. ಕೆಲವರು ಏನಂದರೆ, ಈ ಸಂಪ್ರದಾಯದ ಪ್ರಕಾರ ನಾವು ಗಮನಿಸೋದಿದ್ರೆ ನಮಗೆ ಮಣ್ಣಿನ ಪ್ರತಿಮೆಯಲ್ಲಿ ಗೌರಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡೋದಿರುತ್ತೆ. ಜೊತೆಗೆ ನಮಗೆ ಕೆಲವರು ಆಕ್ಷೇಪ ಮಾಡೋದಿರುತ್ತೆ, ಏನಂದರೆ ಈ ಗೌರಿ ಮುಖ ಮಾತ್ರ ಇರುತ್ತೆ, ಪೂರ್ಣ ಅಂಗಾಂಗಗಳಿಲ್ಲ. ಎಲ್ಲ ಅಂಗಾಂಗಗಳಿಂದ ಇರೋ ದೇವತೆಯನ್ನು ಪೂಜೆ ಮಾಡಬೇಕು. ಒಂದೊಂದು ಅಂಗ ನ್ಯೂನ ಆಗಿದ್ದರೆ ಅಂಥ ನ್ಯೂನವಾದ ಅಂಗಗಳಿಂದ ದೇವತೆಯನ್ನು ಪೂಜೆ ಮಾಡೋದು ಸರಿಯಲ್ಲ. ಹೇಗೆ ಅಂದರೆ, ಗಣಪತಿಯ ಮೂರ್ತಿಯನ್ನು ತರ್ತೀವಿ, ಕಾಲೋ ಕೈಯೋ ಒಂದು ಸ್ವಲ್ಪ ಆಚೆ ಈಚೆ ತುಂಡಾಗ್ಬಿಟ್ಟಿದ್ರೆ ಅಂಥ ಭಗ್ನವಾದ ಮೂರ್ತಿಯನ್ನು ಪೂಜೆ ಮಾಡಬಾರ್ದು. ಪೂರ್ಣ ಅಂಗ ಇರಬೇಕು. 5 ಬೆರಳು ಅಂದರೆ 5 ಬೆರಳು ಇರಬೇಕು, 4 ಬೆರಳು ಮಾತ್ರ ಇರೋದು, ಮತ್ತು 2 ಕಿವಿ, 1 ಕಿವಿ ಸೊಟ್ಟಾಗಿರೋದು, ಇನ್ನೊಂದು ಕಿವಿ ಸರಿಯಾಗಿಲ್ಲದೆ ಇರೋದು, ಈ ರೀತಿ ಇರಬಾರ್ದು. ಎಲ್ಲವೂ ಸರಿಯಾಗಿ ಲಕ್ಷಣಭರಿತವಾಗಿ ಆ ಮಣ್ಣಿನ ಇದರಿಂದ ನಿರ್ಮಾಣ ಮಾಡಿದ ಪ್ರತಿಮೆ ಆಗಿರಬೇಕು. ಇಲ್ಲೂ ಕೂಡ ಅದೇ ರೀತಿ ಗೌರಿ ದೇವಿಗೆ ಮಾತ್ರ ಬರೀ ಮುಖ ಮಾತ್ರ ನಾವು ಮಾಡಿಸ್ಕೊಂಡು ಬಂದು ಪೂಜೆಯನ್ನು ಮಾಡ್ತಾ ಇರ್ತೀವಿ. ಇದು ಹೇಗೆ ಸರಿ ಅಂತ ಕೆಲವು ಸಲ ಪ್ರಶ್ನೆ ಬರುತ್ತೆ ನಮಗೆ. ಅದಕ್ಕೇನು ಉತ್ತರ ಅಂದರೆ, ನಾವು ರುದ್ರದೇವರ ಲಿಂಗ ಪೂಜೆಯನ್ನು ಮಾಡ್ತೀವಿ. ಲಿಂಗ ಅನ್ನೋದು ಸಂಪೂರ್ಣ ರುದ್ರದೇವರ ರೂಪ ಅಂತಲ್ಲ. ಹೇಗೆ ನಾವು ಲಿಂಗ ಪೂಜೆಯನ್ನು ಮಾಡ್ತೀವೋ ಅದೇ ಥರ ಗೌರಿ ದೇವಿಯ ಮುಖವನ್ನು ಮಾತ್ರ ಪೂಜೆ ಮಾಡೋ ಒಂದು ಸಂಪ್ರದಾಯ ಬಂದಿದೆ. ಆದರೆ ನಮ್ಮ ಚಿಂತನೆ ಏನು, ಬರೀ ಗೌರಿ ಬಂದು ಕೂತಿದ್ದಾಳೆ ಅಂತ ಅರ್ಥ ಅಲ್ಲ. ಅದರ ಒಳಗಡೆ ನಾವು ಆ ರುದ್ರದೇವರ ಅದ್ಭುತವಾದ ರೂಪ ಏನಿದೆ ಸಂಪೂರ್ಣ, ಅದರ ಜೊತೆಗಿರುವಂಥ ಪಾರ್ವತೀ ದೇವಿ ಇದ್ದಾಳೆ, ಅವಳ ಸಂಪೂರ್ಣ ಚಿಂತನೆಯನ್ನು ಮಾಡೇ ನಾವು ಪೂಜೆಯನ್ನು ಮಾಡೋವಂಥದ್ದು. ವಿಶೇಷವಾಗಿ ಮನೆಯಲ್ಲಿದ್ದ ಪತಿ ಅಂದರೆ ಏನಿರ್ತಾರೆ ಅವರು ಎಲ್ಲ ಪೂಜೆ ಮಾಡ್ತಾರೆ. ಆಮೇಲೆ ಇನ್ನು ಮಿಕ್ಕಿದ ಯಾವ ಗೆಜ್ಜೆ ವಸ್ತ್ರ ಸಮರ್ಪಣೆ ಇತ್ಯಾದಿಗಳು, ಅರ್ಘ್ಯ ನೀಡೋದು, ಅರ್ಚನೆ ಮಾಡೋದು, ನೈವೇದ್ಯ ತಂದಿಡೋದು, ಕೆಲವುಗಳ ಕೆಲಸ ಏನಿದೆ ಅದನ್ನೆಲ್ಲ ಸ್ತ್ರೀಯರ ಮುಖಾಂತರ ಮಾಡಿಸೋದು ಇರುತ್ತೆ. ಇಲ್ಲ ಏನೂ ನಮಗೆ ಯಾರೂ ಸಿಗಲಿಲ್ಲ ಅಂತಾದ ಪಕ್ಷದಲ್ಲಿ ನಮಗೆ ದಾಸರಾಯರು ಹೇಳಿದ ಗೌರಿ ಹಾಡುಗಳೆಲ್ಲ ಇದೆ. ಆ ಹಾಡುಗಳನ್ನೆಲ್ಲ ಹೇಳಿಕೊಂಡು ಶಿಷ್ಟಾಚಾರ ಸಂಪ್ರದಾಯದಲ್ಲಿ ಬಂದ ಹಾಡುಗಳನ್ನು ಹೇಳಿಕೊಂಡು ಸ್ತ್ರೀಯರೇ ಪೂಜೆಯನ್ನು ಮಾಡೋದು ಕೂಡ ಇದೆ. ಮುಖ್ಯವಾಗಿ ನಮಗೆ ಈ ಗೌರಿ ವ್ರತದ ಸಂದರ್ಭದಲ್ಲಿ ನಮಗೆ ಬೇಕಾಗಿದ್ದೇನು, 16 ಎಳೆಯ ಗೆಜ್ಜೆ ವಸ್ತ್ರ, 16 ಎಳೆಯ 16 ಗಂಟಿನ ಈ ದಾರ ಅಂತ ಏನು ಹೇಳ್ತೀವಿ ಅದು, ಜೊತೆಗೆ ಬಂಗಾರದ ಆಭರಣ, ಅದನ್ನೆಲ್ಲ ಅರ್ಪಣೆ ಮಾಡಬೇಕು. ಅದೆಲ್ಲ ವಿಶೇಷವಾಗಿ ಪೂಜಾ ವಿಧಾನದಲ್ಲಿದೆ. ಅಷ್ಟೇ ಅಲ್ಲದೆ ಈ ಮೊರಗಳಲ್ಲಿ ನಾವು ಪದಾರ್ಥಗಳನ್ನು ಇಡ್ತೀವಿ ಅರ್ಪಣೆ ಮಾಡಲಿಕ್ಕೆ, ಅದು ಕೂಡ ಬ್ರಾಹ್ಮಣನಿಗೆ, ದಂಪತಿಗಳಿಗೆ ವಿಶೇಷವಾಗಿ ಒಂದು ಮೊರದ ಬಾಗಿನಗಳನ್ನು ದಂಪತಿಗಳಿಗೆ ನೀಡುವಂಥ ಕ್ರಮ ಇದೆ. ಅದು ಸಿಗದೆ ಹೋದರೆ ಯಾರಾದರೂ ಈ ಸ್ವಪಾಕ ಅಂದರೆ ಯಾರು ಬೇರೆ ಕಡೆ ಊಟ ಮಾಡ್ದೇನೆ ತಾವೇ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡ್ತಾ ಇರ್ತಾರೆ, ಅವರಿಗೆ ಬೇಕಾದ ಪದಾರ್ಥ ಕೊಡೋದು, ಹೀಗೆ
ಕೊನೆಗೆ ನಾವು ಯಾವುದೇ ವ್ರತ ಆದರೂ ಕೂಡ ಕೊನೆಗೆ ಬ್ರಾಹ್ಮಣ ಸಂತೃಪ್ತಿ, ದಂಪತಿ ಸಂತೃಪ್ತಿ ಆಗಲಿ, ಬ್ರಹ್ಮಚಾರಿಗೆ ತೃಪ್ತಿ ಆಗೋ ರೀತಿಯಲ್ಲಾಗಲಿ ಭೋಜನಾದಿಗಳನ್ನು ಮಾಡಿಸೋವಂಥ ಕ್ರಮ ಇದ್ದೇ ಇದೆ. ಅದನ್ನೆಲ್ಲ ಮರೆಯೋ ಹಾಗಿಲ್ಲ. ಇನ್ನು ಮುಂದೆ ಅದೇ ರೀತಿ ಅನೇಕ ಪದಾರ್ಥಗಳನ್ನು ವಸ್ತುತಃ ಹೇಳಬೇಕು. ಒಂದು 27 ಪಟ್ಟಿ ಮಾಡ್ಬೋದು, ಅಷ್ಟು ಇದೆ ಈ ಸ್ವರ್ಣಗೌರಿ ವ್ರತದಲ್ಲಿ. ಅಂದರೆ ಉದಾಹರಣೆಗೆ ಅರಿಶಿನ, ಕುಂಕುಮ, ಸಿಂಧೂರ, ಕಾಡಿಗೆ, 16 ಬಳೆ, ಬಿಚ್ಚೋಲೆ, ಸೀರೆ, ತೆಂಗಿನಕಾಯಿ, 5 ಬಾಳೆಹಣ್ಣು, ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ, ಇದೆಲ್ಲ ನಾವು ಊಟದಲ್ಲಿ ಯಾವ ಎಲೆಯಲ್ಲಿ ಏನೇನು ಬಳಸ್ತೀವಲ್ಲ ಆ ಕ್ರಮದಲ್ಲಿ ಆ ಜಾಗದಲ್ಲಿ, ಅಂದರೆ ಪಾಯಸದ ಜಾಗದಲ್ಲಿ ಬೆಲ್ಲ ಇಟ್ಟಿರೋದು, ತೊಗರಿಬೇಳೆ, ಹೆಸರುಬೇಳೆ ಇದೆಲ್ಲ ಕೋಸಂಬರಿಯ ಜಾಗದಲ್ಲಿ ಎಲೆಯ ಮೇಲೆ ಹಾಕಿರುವಂತೆ ಹಾಗೆ ಹಾಕೋದು. ಇನ್ನು ಹತ್ತಿ, ಉಪ್ಪು, ತಾಂಬೂಲ, ತುಪ್ಪ, ಮತ್ತು ಮರದ ಕನ್ನಡಿ, ಮರದ ಬಾಚಣಿಕೆ ಎಲ್ಲ ಮರದ್ದು. ಅಂದರೆ ನಾವೆಲ್ಲ ಪ್ಲಾಸ್ಟಿಕ್ಕಿನ ಉಪಯೋಗವನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ. ಇನ್ನು ಕೆಲವರು ಏನಂದರೆ ಈ ಅಮ್ಮನಿಗೆ ಬಾಗಿನ ಕೊಡಬೇಕಾದ್ರೆ ಉಪ್ಪನ್ನು ಹಾಕಲ್ಲ, ಅದು ಒಂದು ಕೂಡ ವಿಶೇಷವಾದ ವಿಧಾನ ಇದೆ. ಅದರಲ್ಲಿ ನಾವು ಗಮನಿಸಬೇಕಾಗಿದ್ದು ಒಟ್ಟು 16 ಪದಾರ್ಥ ಆ ಬಾಗಿನದಲ್ಲಿ ಏನಿರುತ್ತೆ ಅದಕ್ಕೆ ಒಂದೊಂದು ವಿಶೇಷವಾದ ಫಲವನ್ನು ಕೂಡ ಹೇಳಿದ್ದಿದೆ. ಅದೇನು ಫಲಗಳು ಅಂದರೆ, ಶ್ರಿಯಂ ಕುರು ಮಹಾಗೌರಿ ಅಶ್ರಿಯಂ ತ್ವಾಶುನಾಶಯ ಪ್ರಯಚ್ಛ ಸರ್ವಕಾಮಾನ್ಮೇ ವಿಷ್ಣು ವಕ್ಷಸ್ಥಲ ಸ್ಥಿತೆ. ಶ್ರಿಯಂ ಕುರು ಮಹಾಗುರನ್ನ ಸಂಪತ್ತು ಒಳ್ಳೆಯದಾಗಲಿ, ಶ್ರೀ ಲಕ್ಷ್ಮೀ ಬರಲಿ, ಅಲಕ್ಷ್ಮಿ ಹೋಗಲಿ, ನನ್ನ ಕಾಮಗಳನ್ನು ಪೂರ್ಣೆ ಮಾಡಲಿ. ವಿಷ್ಣು ವಕ್ಷಸ್ಥಲ ಸ್ಥಿತೆ, ವಿಷ್ಣು ವಕ್ಷಸ್ಥಳದಲ್ಲಿರೋಳು ಅಂತ. ಅಂದರೆ ಅಭಿಪ್ರಾಯ, ನಮಗೆ ಮರದ ಬಾಗಿನ ಕೊಡಬೇಕಾದ್ರೆ ಗೌರಿ ಪ್ರಾರ್ಥನೆ ಒಳಗಡೆ ಇರೋವಂಥ ಲಕ್ಷ್ಮೀ ಪ್ರಾರ್ಥನೆ, ಎಲ್ಲೇ ಆದರೂ ನಾವು ದೇವರಿಗೆ ಕೊನೆಗೆ ನಿಲ್ಲಿಸೋದು ಲಕ್ಷ್ಮಿಯ ಜೊತೆಗೆ. ಇಂಥ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಪುತ್ರಾಂದೇಹಿ ಯಶೋದೇಹಿ ಎಲ್ಲವನ್ನು ನನಗೆ ನೀಡಿ ಅನುಗ್ರಹ ಮಾಡುವಂಥ ಆ ಮೊರದ ಬಾಗಿನವನ್ನು ನಾವು ಕೊಡೋದಿದೆ. ಆ ಕೊಡಬೇಕಾದ್ರೆ ಅಲ್ಲಿದ್ದ ಪದಾರ್ಥಗಳು ಯಾವುದು, ಅದರಿಂದ ಪಡೆಯೋ ಫಲ ಏನು ಅನ್ನೋದು ಒಂದೊಂದು ಕೂಡ ವಿಶೇಷವಾಗಿ ತಿಳಿಸಿದ್ದಾರೆ. ಉದಾಹರಣೆಗೆ ಅರಶಿನ ತಗೊಂಡಾಗ ಅಲ್ಲಿರೋಂಥ ರೂಪ ಯಾವುದು, ಸ್ವರ್ಣಗೌರಿ ಅರಿಶಿನದಲ್ಲಿ ಇರ್ತಾಳೆ. ಅದು ಅರಿಶಿನ ತುಂಬ ಮುಖ್ಯ ಅವತ್ತಿನ ದಿವಸ, ಅದರಿಂದ ಸೌಭಾಗ್ಯ ಪ್ರಾಪ್ತಿ ಫಲ. ಇನ್ನು ಕುಂಕುಮ ತಗೊಂಡ್ರೆ ಪದ್ಮ ಅನ್ನುವಂತಹ ಪಾರ್ವತಿಯ ರೂಪ, ಅದರಿಂದ ಪಾತಿವ್ರತ್ಯ ಬರುತ್ತೆ. ಹಾಗಾದರೆ ಇದರಲ್ಲಿ ಯಾವುದೂ ಮಿಸ್ ಮಾಡೋ ಹಾಗಿಲ್ಲ, ಎಲ್ಲ ಕೊಡಬೇಕು. 2 ಆಯಿತು. ಸಿಂಧೂರ ಕೊಟ್ಟರೆ ಕಲಹ ನಮಗೆ ಬರೋದಿಲ್ಲಂತೆ, ಅದಕ್ಕೆ ಶಚಿ ಅನ್ನೋ ಒಂದು ರೂಪ. ಇನ್ನು ಕನ್ನಡಿಯನ್ನು ಕೊಟ್ಟರೆ ನಮಗೆ ಯಾವುದೇ ದೋಷ ಬರೋದಿಲ್ಲ, ಅದಕ್ಕೊಂದು ಮೇಧ ಅನ್ನುವ ಪಾರ್ವತಿಯ ರೂಪ. ಬಾಚಣಿಗೆ ಕೊಟ್ಟರೆ ಸೌಂದರ್ಯ ಪ್ರಾಪ್ತಿ ಅಂತೆ ಸ್ತ್ರೀಯರಿಗೆ, ಅದಕ್ಕೆ ಸಾವಿತ್ರಿ ಅನ್ನುವ ರೂಪ. ಇನ್ನು ಕಾಡಿಗೆ ಅದನ್ನು ಕೊಟ್ಟರೆ ತೇಜಸ್ಸಿನ ಅಭಿವೃದ್ಧಿ, ವಿಜಯ ಅನ್ನುವ ರೂಪ. ಇನ್ನು ಅಕ್ಕಿಯನ್ನು ಕೊಟ್ಟರೆ ಆರೋಗ್ಯ ನಮಗೆ ಪ್ರಾಪ್ತಿ, ಜಯ ಅನ್ನುವ ರೂಪ. ತೊಗರಿಬೇಳೆ ಕೊಟ್ಟರೆ ಕುಜದೋಷ ನಿವಾರಣೆ. ಇನ್ನು ಉದ್ದಿನ ಬೇಳೆ ಕೊಟ್ಟರೆ ಅಪಮೃತ್ಯು ನಿವಾರಣೆ. ಈ ತೊಗರಿಬೇಳೆಗೆ ದೇವಸೇನ ಅಂತ, ಉದ್ದಿನ ಬೇಳೆಗೆ ಸ್ವಾಹ ಅಂತ ಈ ಪಾರ್ವತಿಯ ರೂಪ. ತೆಂಗಿನಕಾಯಿ ಕೊಟ್ಟರೆ ಸ್ವಧಾ ಅಂತುವ ರೂಪ, ಅಲ್ಲಿ ಇಷ್ಟಾರ್ಥ ಪ್ರಾಪ್ತಿಯಾಗತ್ತೆ ತೆಂಗಿನಕಾಯಿ ಕೊಡೋದು. ಹೀಗೆ ವಿಳೆದೆಲೆ, ಅಡಿಕೆ, ಫಲ, ಬೆಲ್ಲ, ವಸ್ತ್ರ, ಹೆಸರುಬೇಳೆ. ವಿಳೆದೆಲೆ ಕೊಡೋದ್ರಿಂದ ಧನಪ್ರಾಪ್ತಿ, ದುಡ್ಡು, ಅದಕ್ಕೆ ಲೋಕಮಾತ ಅನ್ನುವ ಪಾರ್ವತಿಯ ರೂಪ, ವಿಳೆದೆಲೆ ಇರುವಂಥ ರೂಪ. ಇನ್ನು ಅಡಿಕೆಯಲ್ಲಿ ಶಾಂತಿ ಎನ್ನುವ ರೂಪ, ಬ್ರಹ್ಮಹತ್ಯ ಪರಿಹಾರ ಫಲ. ಇನ್ನು ಫಲ ಅಂದರೆ ಹಣ್ಣು ಇತ್ಯಾದಿಗಳಿದೆ, ಅದರಿಂದ ಪುಷ್ಟಿ ಅನ್ನುವ ಪಾರ್ವತಿಯ ರೂಪ. ಸ್ತ್ರೀ ಶಾಪ ಬಂದಿದ್ದರೆ ಅದರ ಪರಿಹಾರ ಆಗುತ್ತೆ. ದೊಡ್ಡವ್ರು ಯಾರೋ ನಾವು ಅವ್ರನ್ನ ಅವಮಾನ ಮಾಡಿಬಿಟ್ಟಿರ್ತೀವಿ, ಅವರೇನೋ ಮನಸ್ಸಲ್ಲಿ ಹೊಂದ್ಕೊಂಡು ಬಿಟ್ಟಿರ್ತಾರೆ, ಅದು ಶಾಪದ ರೀತಿಯಲ್ಲಿ ನಮಗೆ ಪರಿವರ್ತನೆ ಆಗುವಂಥದ್ದಿರುತ್ತೆ ಅದು. ಇನ್ನು ವಸ್ತ್ರ, ತುಷ್ಟಿ, ಕುಲದೇವ ಅನುಗ್ರಹ. ಕುಲದೇವತೆಯ ಅನುಗ್ರಹ ಆಗಬೇಕು ಅಂದರೆ ವಸ್ತ್ರ ಕೊಡಲೇಬೇಕು, ತುಷ್ಟಿ ಎನ್ನುವ ಪಾರ್ವತಿ ರೂಪ. ಇನ್ನು ಹೆಸರುಬೇಳೆ, ವಾಕ್ಸಿದ್ಧಿ, ಮಾತಿನ ಶಕ್ತಿ, ಇದು ಪಾರ್ವತಿಯ ರೂಪ ಸಾಕ್ಷಾತ್ತಾಗಿ ಇದೆ. ಹೀಗೆ ಈ ಸ್ವರ್ಣಗೌರಿ ವ್ರತದ ಅಂಗವಾಗಿ ಇಂಥ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಇನ್ನು ಮುಂದಕ್ಕೆ ನಾವು ಆಗಲೇ ನೋಡಿದಂತೆ ಸ್ವರ್ಣಗೌರಿ ಬಂದಳು ಅಂತಾದರೆ ನಮಗೆ ಗಣಪತಿ ಅಲ್ಲಿ ಬಂದುಬಿಡ್ತಾನೆ. ಯಾಕೆಂದರೆ ತಾಯಿ ಬಂದ ಮೇಲೆ ಮಗ ಬಂದುಬಿಡ್ತಾನೆ. ಈ ವಿಸರ್ಜನೆ ಮಾಡಬೇಕಾದರೂ ಕೂಡ ಈ ಸ್ವರ್ಣಗೌರಿ ವಿಸರ್ಜನೆ, ಗಣಪತಿ ವಿಸರ್ಜನೆ ಏನಿದೆ ಅದಾದ ಮೇಲೆ ಮಾಡುವಂಥದ್ದಿದೆ. ಅದೇನೆಂದರೆ ಮೊದಲು ಅಧಮ ದೇವತೆಗಳು ಉತ್ತಮ ದೇವತೆಗಳ ಲಯ ಹೊಂದುತ್ತಾರೆ ಅಂತಿದೆ. ಲಯ ಹೊಂದೋದು ಅಂದರೆ ಒಬ್ಬೊಬ್ಬ ದೇವತೆಗಳು ನಿರ್ಯಾಣ ಆಗ್ತಾ ಹೋಗ್ತಾರೆ, ಅಂದರೆ ನಿರ್ಗಮನ. ಚಿಕ್ಕ ದೇವತೆಗಳೆಲ್ಲ ತಮ್ಮ ಉತ್ತಮೋತ್ತಮ ದೇವತೆಗಳಲ್ಲಿ ಒಳಗಡೆ ಸೇರ್ಕೊಳ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಗಣಪತಿ ವಿಸರ್ಜನೆ ಮಾಡಿದ ಮೇಲೆ ಈ ಸ್ವರ್ಣಗೌರಿ ಇದರ ವಿಸರ್ಜನೆ ಅಂತಲೂ ಕೂಡ ಹೇಳ್ತಾರೆ. ಅಂತೂ ಈ ಗಣಪತಿಯ ಈ ಉತ್ಸವದ ವಿಶೇಷತೆ ಏನು ಅಂತಂದರೆ, ಅಲ್ಲಿ ವಿಘ್ನಗಳ ವಾರಣೆ ಆಗಬೇಕು ಅಂದರೆ ಗಣಪತಿಯ ಅರ್ಚನೆ ನಾವು ಮಾಡಲೇಬೇಕು. ಇದೆಲ್ಲ ಏನು ಒಂದು ವಿಶೇಷವಾಗಿ ಮಂಟಪ ನಿರ್ಮಾಣ ಮಾಡ್ಕೊಂಡಿರ್ತೀವಿ ನಮ್ಮ ಮನೆಯಲ್ಲಿ. ನಾವು
ಈ ಮರದ ಚೇರೋ ಇತ್ಯಾದಿಗಳನ್ನ ಇಟ್ಕೊಂಡು ಅಲ್ಲಿ ಆಚೆ ಈಚೆ ಕಂಬಗಳನ್ನು, ಬಾಳೆ ಕಂಬವನ್ನಿಟ್ಟು ಅಲ್ಲಿ ಹಣ್ಣುಗಳಿಂದ ಅಲಂಕರಿಸಿ, ಮತ್ತು ಕಲಶ, ಅರಶಿನದ ಕೊಂಬ ಆಗಬಹುದು ಅಥವಾ ಮಣ್ಣಿನ ಮೂರ್ತಿ ಆಗಬಹುದು. ಆದರೆ ಗೌರಿಯ ಕೆಳಗಡೆ ಗಣಪತಿಯ ಮೂರ್ತಿ ಇರಬೇಕು. ಗಣಪತಿ ಕೆಳಗಡೆ ಗೌರಿಯನ್ನು ಇಡಬಾರ್ದು. ಯಾಕೆಂದರೆ ದೊಡ್ಡವ್ರನ್ನ ಕೆಳಗಡೆ ಇಟ್ಟು ಕೆಳಗಿರೋರನ್ನ ದೊಡ್ಡವ್ರನ್ನಾಗಿ ಮಾಡಿದ್ರೆ ಅದು ತಪ್ಪಾಗತ್ತೆ. ಅದು ಎಚ್ಚರ ಇರಬೇಕು ನಮಗೆ. ಈ ಸಂದರ್ಭದಲ್ಲಿ ಗಣಪತಿಯನ್ನು ನಾವು ತರೋದೇನಿದೆ ಅಲ್ಲೂ ಕೂಡ ವಿಶೇಷತೆ. ಮಣ್ಣಿನ ಮೂರ್ತಿ ತೊಗೊಂಬರ್ತೀವಿ, ಏನೋ ಒಂದು ಕಡೆ ಹಾಕ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಪಾರ್ಸಲ್ ಮಾಡಿ ಮನೆಗೆ ಬಂದು ತಲುಪೋ ಈ ಥರ ಅಲ್ಲ. ಅದು ಹೊರಗಡೆಯಿಂದ ಮಣ್ಣಿನ ಮೂರ್ತಿ ಏನು ಗಣಪತಿ ತೊಗೊಂಬರ್ತೀವಿ, ಅದಕ್ಕೆ ಮೊದಲು ಕದಲಾರತಿ ಥರ ಆರತಿ ಮಾಡಬೇಕಂತೆ. ಮನೆ ಒಳಗಡೆ ತರೋ ಮುಂಚೆ ಆರತಿ ಮಾಡಿ ಮನೆಗೆ ಆ ಮಣ್ಣಿನ ಮೂರ್ತಿಯನ್ನು ತೊಗೊಬಂದು ಪ್ರತಿಷ್ಠಾಪನೆ ಮಾಡಬೇಕು. ಹಿಂದಿನ ದಿವಸನೇ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ. ಮಾರನೇ ದಿವಸಕ್ಕೆ, ಅಂದರೆ ಗೌರಿ ದಿವಸನೇ ಪ್ರತಿಷ್ಠಾಪನೆ ಆಗಿರುತ್ತೆ. ಮಾರನೇ ದಿವಸ ಅದರ ಪೂಜೆಗೆ ನಾವು ವಿನಿಯೋಗ ಮಾಡ್ಕೊಳ್ಳೋದು ಇದೆ. ಹಾಗೆ ಮಾಡೋದು ಉತ್ತಮ. ಇನ್ನು ಈ ಗಣಪತಿ ವ್ರತದ ಮಹಾತ್ಮೆಯ ಬಗ್ಗೆ ಬರ್ತಾ ಋಷಿಗಳಿಗೆಲ್ಲ ಸಂಶಯ ಪ್ರಾರಂಭ ಆಯಿತು. ಎಲ್ಲ ಕಡೆ ವಿಘ್ನ ಜಾಸ್ತಿ ಆಗಿ ಹೋಗಿದೆ, ಪರಿಹಾರ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಪುತ್ರ ಪೌತ್ರಾದಿ ಸಂಪತ್ತುಗಳನ್ನು ನಾವು ಪಡೆಯೋದು ಹೇಗೆ ಅಂದರೆ, ಅದಕ್ಕೆಲ್ಲ ಜಾಸ್ತಿ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಒಂದು ಉತ್ತರ ಇದೆ. ಹಿಂದೆ ಯುಧಿಷ್ಠಿರನಿಗೂ ಇದೇ ಸಮಸ್ಯೆ ಬಂತು. ಕೃಷ್ಣ ಆಗ ಉತ್ತರ ಹೇಳಿದ. ಅದೇ ಉತ್ತರವನ್ನು ನಿಮಗೂ ಕೂಡ ನಾನು ಹೇಳ್ತೇನೆ ಅಂತ ಸೂತ ಪುರಾಣಿಕರು ಆ ಎಲ್ಲ ಋಷಿಗಳಿಗೆ ಅವತ್ತಿನ ದಿವಸ ಉತ್ತರ ಕೊಟ್ಟರು. ಏನು ಅಂದರೆ, ನಿರ್ವಿಘ್ನವಾಗಿ ನೀನು ಗೆಲ್ಲಬೇಕು ಅಂತಾದರೆ ಆಗ ಒಂದು ವ್ರತಾಚರಣೆ ಮಾಡು. ಅದು ಯಾವುದು? ಗಣಾಧಿಪ ಪೂಜ್ಯ, ಗಣಪತಿ ಪೂಜೆ ಮಾಡಬೇಕು. ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚತುರ್ಥಿ ದಿವಸ ಗಣಪತಿಯ ಆರಾಧನೆ ಮಾಡಬೇಕು. ಬೆಳಗಿನ ಜಾವ ಎದ್ದು ಕೂಡಲೇ ಬಿಳಿ ಎಳ್ಳುಗಳಿದೆಯಲ್ಲ ಅದರಿಂದ ಸ್ನಾನ ಮಾಡಬೇಕಂತೆ. ಈ ಗಣೇಶ ಹಬ್ಬದ ದಿವಸ ಮಾಡಿ ಮಧ್ಯಾಹ್ನ ಕಾಲದವರೆಗೆ ದೇವರ ಅರ್ಚನೆ ಮಾಡಬೇಕು. ಇಲ್ಲೂ ಕೂಡ ಸ್ವರ್ಣ ಗಣನಾಯಕ, ಸ್ವರ್ಣ ಗೌರಿ ಇದ್ದ ಹಾಗೆ ಬಂಗಾರದ ಗಣಪತಿ ಇದ್ದರೆ ಬಂಗಾರದ ಗಣಪತಿಗೆ ಅರ್ಚನೆ, ಇಲ್ಲ ಮಣ್ಣಿನ ಗಣಪತಿ ಅಂತೂ ಆ ಭಗವಂತನ ಪ್ರಾರ್ಥನೆ ಮಾಡಿ. ನಾವು ಇನ್ನೊಂದು ಎಚ್ಚರ, ನಾವು ಕಲರ್ ಗಣಪತಿಯನ್ನು ಆರಾಧನೆ ಮಾಡ್ತಾ ಇರ್ತೀವಿ. ಅದು ಹಸಿರು ಬಣ್ಣ, ಹಳದಿ ಬಣ್ಣ, ಯಾವುದ್ಯಾವುದೋ ಬಣ್ಣದ ಮೂರ್ತಿ, ಹಾಗೆಲ್ಲ ಅಲ್ಲ. ಅದು ನಿಜವಾಗಿ ಮಣ್ಣಿನ ಮೂರ್ತಿ. ಯಾಕೆ ಪ್ರಶಸ್ತ ಅಂದರೆ, ಆಚಾರ್ಯರು ನಮ್ಮ ಗಣಪತಿಯ ಪ್ರಾರ್ಥನಾ ಮಂತ್ರವನ್ನು ಅಂತ ಹೇಳಿದ್ದಾರೆ. ಓಂ ಕ್ಷಿಪ್ರಪ್ರಸಾದಾಯ ನಮಃ. ಓಂ ಕ್ಷಿಪ್ರಪ್ರಸಾದ ಅಂತಲೇ ಕರೀತಾರೆ ಆಚಾರ್ಯರು. ಬೇಗ ನಮಗೆ ಫಲ ಕೊಡೋನು, ಅನುಗ್ರಹ ಮಾಡೋನು. ಅದಕ್ಕೊಂದು ಸ್ವಾರಸ್ಯವಾದ ಶ್ಲೋಕ ಅವರು ಬರೆದಿದ್ದಾರೆ. ಮೋನಯ ದಾಸ ಪ್ರಪ್ರಕ್ಷಿ ವ್ಯತ್ಯಸ್ತೋ ವಿಘ್ನರಾಣ್ಮನು. ವಿಘ್ನರಾಜನ ಮಂತ್ರ ಮೋನಯ ದಾಸ ಪ್ರಪ್ರಕ್ಷಿ. ಉಲ್ಟಾ ಮಾಡಿ ಮೋನಯ ದಾಸ ಪ್ರಪ್ರಕ್ಷಿ ಅಂದರೆ ಉಲ್ಟಾ ಮಾಡಿದರೆ ಕ್ಷಿಪ್ರಪ್ರಸಾದಾಯ ನಮಃ ಅಂತ. ಈ ರೀತಿ ಹೇಳಿ ಮಂತ್ರವನ್ನು ಒಂದು ಧ್ಯಾನ ಶ್ಲೋಕ ಕೊಟ್ಟಿದ್ದಾರೆ. ಹೇಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡೋದು? ರಕ್ತಾಂಬರೋ ರಕ್ತತನು ರಕ್ತಮಾಲ್ಯಾನುಲೇಪನಃ ಮಹೋದರೋ ಗಜಮುಖ ಪಾಶದಂತಾಂಕುಶಾಭಯೈ. ಹೀಗೆ ಬಿಭ್ರಧ್ಯೇಯೋ ವಿಘ್ನಹರಃ ಕಾಮದ ಸ್ವರಯಾಕ್ಷಿಯಂ. ಪಾಶದಂತಾಂಕುಶಾಭಯೇ ಅಂತ. ಪಾಶ, ದಂತ, ಅಂಕುಶ, ಅಭಯ ಇದೆಲ್ಲ ಧರಿಸಿದ್ದಾನೆ ಒಂದೊಂದು ಕೈದಲ್ಲಿ. ದಂತ ಗಣಪತಿ ದಂತ ಧರಿಸಿದ್ದಾನೆ, ಪಾಶ ಧರಿಸಿದ್ದಾನೆ, ಮತ್ತು ಅಂಕುಶವನ್ನು ಧರಿಸಿದ್ದಾನೆ, ಅಭಯ ಮುದ್ರೆಯನ್ನು ಧರಿಸಿದ್ದಾನೆ. ಅದು ರಕ್ತಾಂಬರ, ಅವನ ಬಟ್ಟೆ ರಕ್ತವಸ್ತ್ರ. ರಕ್ತಾಂಬರೋ ರಕ್ತತನುಹು, ರಕ್ತಮಾಲ್ಯ, ಹಾರ ಹಾಕ್ಕೊಂಡಿರೋದು ರಕ್ತ. ಇನ್ನು ಗಂಧ, ರಕ್ತಗಂಧ ಎಲ್ಲ ಅದೇ ಬಣ್ಣದ್ದು. ಆದ್ದರಿಂದ ಕೆಂಪು ಮಂತ್ರಾಕ್ಷತೆಯನ್ನು ನಾವು ಬಳಸೋದು ಉಚಿತ. ಅದು ಬಹಳ ಪ್ರೀತಿ ಅವನಿಗೆ. ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ. ಅವನಿಗೆ ಒಂದೇ ದಂತ, ಶೂರ್ಪಕರ್ಣ ಅಂದರೆ ಮೊರದ ರೀತಿಯಲ್ಲಿ ಅವನ ಕಿವಿ ಇದೆ, ಆನೆಯ ಮುಖ, 4 ಭುಜ. ಇಂಥ ಸಿದ್ಧಿವಿನಾಯಕನ ಪ್ರಾರ್ಥನೆ ಮಾಡಬೇಕು ಅಂತ. ಈ ಸಿದ್ಧಿವಿನಾಯಕನ ಪ್ರಾರ್ಥನೆ ಯಾಕೆ ಅಂದರೆ, ಸಿದ್ಧಿವಿನಾಯಕ ವ್ರತ ಅಂತಲೂ ಕರೀತಾರೆ. ನಮಗೆ ಹೇಗೆ ಸ್ವರ್ಣಗೌರಿ ವ್ರತ ಅಂತಿದೆ, ಸಿದ್ಧಿವಿನಾಯಕ. ಸಿದ್ಧಿ ಅನ್ನೋದು ಬೇಗ ಆಗತ್ತೆ ನಮಗೆ ವಿನಾಯಕರನ್ನು ಪೂಜೆ ಮಾಡಿದರೆ. ಯಾವರ ವಿನಾಯಕ ಪೂಜೆ ಮಾಡೋದಿಲ್ಲಿ? ನಾವು ಅಂದ್ಕೊಳ್ಳುವಂತೆ ಈ ಸಾಮಾನ್ಯನಾದ 18ನೇ ಕಕ್ಷೆಯಲ್ಲಿ ಬರುವಂಥ ಗಣಪತಿ ಅಲ್ಲ. ನಿಜವಾಗಿ ನಾವು ಯಾರನ್ನು ಚಿಂತನೆ ಮಾಡೋದು? ಆ ಗಣಪತಿ ಇಬ್ಬರು ದೇವತೆಯನ್ನು ಆರಾಧನೆ ಮಾಡಿದ್ರಂತೆ. ಒಂದು ವಿಶ್ವ, ಮತ್ತೊಂದು ತೈಜಸ. ಈ ವಿಶ್ವ ತೈಜಸ 2 ಭಗವಂತನ ರೂಪವನ್ನು ಧ್ಯಾನ ಮಾಡ್ತಾ ತಾನು ಈ ಆನೆಯ ಮುಖವನ್ನು ಪಡೆದ. ಅಂದರೆ ವಿಶ್ವಂಭರ ರೂಪಿ ಪರಮಾತ್ಮ ಮೂಲ ವಿಷ್ಣು ಏನಿದ್ದಾನೆ ಅವನ್ನು ಆರಾಧನೆ ಮಾಡ್ತಾ ಮಾಡ್ತಾ ಇವನು ತಾನು ಈ ಆನೆಯ ಮುಖವನ್ನು ಪಡೆದ. ಅದಕ್ಕೆ ಇವನಿಗೂ ವಿಶ್ವಂಭರ ಅಂತ ಕರೀತಾರೆ. ಇಂಥ ಗಣಪತಿಯ ಆರಾಧನೆಯಿಂದ ನಿಜವಾಗಿ ಯಾರ ಆರಾಧನೆ? ಅವನ ಒಳಗಡೆ ಇರುವ ಮುಖ್ಯ ಪ್ರಾಣನ ಒಳಗಡೆ ಇರುವ ಆ ವಿನಾಯಕ ಅಂದರೆ ವಿಶ್ವಂಭರನಾದ
ಮೂಲರೂಪಿ ವಿಷ್ಣುವಿನ ಪ್ರಾರ್ಥನೆ ಅಂತ. ಅದಕ್ಕೆ ವಿನಾಯಕ ಅಂತ. ವಿನಾಯಕ ಅಂದರೆ ವಿ ಅಂದರೆ ಪಕ್ಷಿ, ಪಕ್ಷಿ ಅಂದರೆ ಗರುಡ, ಗರುಡನಿಗೆ ನಾಯಕ ಯಾರು? ಅದು ದೇವರು ಅಂತ ಅರ್ಥ. ಅದಕ್ಕೋಸ್ಕರನೇ ಸಿದ್ಧಿ ವಿನಾಯಕ ವ್ರತ ಅನ್ನೋದನ್ನು ನಾವು ಈ ಶಬ್ದವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಅಂತೂ ನಾವು ಗಣಪತಿಯ ಪೂಜೆ ಅಂತಂದರೆ ಗಣಪತಿಯ ಒಳಗಡೆ ಮುಖ್ಯ ಪ್ರಾಣ, ಅವನ ಒಳಗಡೆ ವಿಶ್ವಂಭರ ರೂಪಿ ಪರಮಾತ್ಮನ ಚಿಂತನೆಯನ್ನು, ಅವನ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅಲ್ಲೂ ಕೂಡ ಒಂದು ಹೆಸರು ಹೇಳಬೇಕು. ಗಂಧ ಹಾಕಬೇಕು ಅಂದರೆ ಗಣಾಧ್ಯಕ್ಷ ಅನ್ಬೇಕಂತೆ, ಮತ್ತು ಹೂವು ಹಾಕಬೇಕಾದ್ರೆ ವಿನಾಯಕ ಅಂತ ಹೇಳಬೇಕು, ಧೂಪ ತೋರಿಸ್ಬೇಕಾದ್ರೆ ಉಮಾಸುತ ಅನ್ನಬೇಕು, ದೀಪ ತೋರಿಸ್ಬೇಕಾದ್ರೆ ರುದ್ರಪ್ರಿಯ ಅನ್ನಬೇಕು, ನೈವೇದ್ಯ ಸಮರ್ಪಣೆ ವಿಘ್ನನಾಶಕ ಅಂತ ಅನ್ನಬೇಕು. ಮತ್ತು ಇನ್ನೊಂದು ವಿಶೇಷ, ಗಣಪತಿಯ ಈ ಪೂಜೆಯ ಸಂದರ್ಭದಲ್ಲಿ ಎಲ್ಲ 21 ನಮಸ್ಕಾರ, 21 ಗರಿಕೆ, ಎಲ್ಲ 21. ಇದಕ್ಕೆ ಬಹಳ ವಿಶೇಷವಾದ ಮಹತ್ವ ಇದೆ. ಅದರಲ್ಲೇ ಸರ್ವಸಿದ್ಧಿಪ್ರದಾಯಕ ಅಂತ ನಿನಗೆ ಹೆಸರಿದೆ, ಏಕದಂತ ಅಂತ ಹೆಸರಿದೆ, ಇಭವಕ್ತ್ರ, ಮೂಷಕ ವಾಹನ, ಇದೆಲ್ಲ ನಿನ್ನ ನಾಮಗಳನ್ನು ಹೇಳಿ ನನಗೆ ಅನುಗ್ರಹವನ್ನು ಮಾಡು, ನಿನಗೆಲ್ಲ ನಾಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ನಾಮ ಸೇವೆ ಅಂತ ಅದು ಒಂದು ಕೂಡ ಇದೆ. ಇದಾಗಿ 21 ಮೋದಕ ಸಮರ್ಪಣೆಯನ್ನು 21 ಮಾಡಬೇಕು. ಅದರಲ್ಲಿ ಒಂದು ವಿಶೇಷ ಏನಿದೆ ಅಂದರೆ 21 ಮೋದಕದಲ್ಲಿ 1 ಮೋದಕ ಗಣಪತಿಗೆ ತೆಗೆದಿಡೋದಷ್ಟೇ. ಇನ್ನು 20 ಮೋದಕ ಅದು ಭಗವಂತನಿಗೆ ಮುಖ್ಯ ಪ್ರಾಣದೇವರಿಗೆ ತೆಗೆದಿಟ್ಟಿರ್ತೀವಿ. ಆ 20 ಮೋದಕದಲ್ಲಿ 10 ಮೋದಕ ಬ್ರಾಹ್ಮಣರಿಗೆ ನೀಡೋದು, ಇನ್ನು 10 ಮನೆಯವ್ರಿಗೆ ನೀಡೋದು. ಇದು ನಿಜವಾದ ಕ್ರಮ. ಇದನ್ನು ನಾವು ಗಮನಿಸಬೇಕು. ಇಲ್ಲಿ ಯಾಕೆ ಬರೋದು ಇದೆಲ್ಲ ಅಂದರೆ, ನಿಜವಾಗಿ ಈ ನೈವೇದ್ಯ ಸಂದರ್ಭದಲ್ಲಿ ಗಣಪತಿಗೆ ಅರ್ಪಣೆ ಅಂದರೆ ಗಣಪತಿ ದೇವರಿಗೆ ಅರ್ಪಣೆ ಮಾಡ್ಲಿಕ್ಕೆ ನಾವು ಗಣಪತಿಗೆ ಕೊಡೋದು, ಆಮೇಲೆ ದೇವರಿಗೆ ಮುಖ್ಯ ಪ್ರಾಣನಿಗೆ ಅರ್ಪಣೆ ಮಾಡಿದ್ದನ್ನು ನಾವು ಸ್ವೀಕಾರ ಮಾಡೋದು. ಈ ಭಾವನೆಯಲ್ಲಿ ನಾವು ಅದನ್ನು ತಗೊಂಡು ಹೋಗಬೇಕು. ಅಷ್ಟೇ ಅಲ್ಲದೆ ಇನ್ನೂ ಮಾತುಗಳನ್ನು ಹೇಳ್ತಾರಲ್ಲಿ ಸೂತ ಪುರಾಣಿಕರು. ಅಲ್ಲಿ ಕೃಷ್ಣ ತಾನು ಯುಧಿಷ್ಠಿರನಿಗೇನು ಹೇಳ್ದ, ನೋಡು ರುದ್ರದೇವರು ಕೂಡ ತ್ರಿಪುರಾಸುರರನ್ನು ಕೊಲ್ಲಬೇಕಾದ್ರೆ ಮೊದಲು ಗಣಪತಿ ಪೂಜೆ ಮಾಡಿದ್ದಾರೆ. ರಾಮಚಂದ್ರನು ಕೂಡ ಸೀತೆಯನ್ನು ಹುಡುಕೋ ಮುಂಚೆ ಗಣಪತಿಯನ್ನು ಅರ್ಚನೆ ಮಾಡಿದ. ಭಗೀರಥ ಗಂಗೆಯನ್ನು ತರಬೇಕು ಅಂದರೆ ಗಣಪತಿಯ ಪೂಜೆ ಮಾಡಿದ. ಗರುಡ ತಾನು ಕೂಡ ಅಮೃತವನ್ನು ತರೋ ಮುಂಚೆ ಗಣಪತಿಯ ಪೂಜೆ ಮಾಡಿದ. ಸಾಕ್ಷಾತ್ ಕೃಷ್ಣನೇ ನಾನೇ ಪೂಜೆ ಮಾಡಿದ್ದೀನಿ ಅಂತ ತಾನು ಹೇಳ್ತಾನೆ. ಇಷ್ಟೆಲ್ಲ ಹೇಳಿ ನನ್ನ ಮಗ ಸಾಂಬ ಕುಷ್ಠರೋಗ ಬಂದ್ಬಿಡ್ತು, ಅದರ ಪರಿಹಾರಕ್ಕೆ ಗಣಪತಿ ಪೂಜೆಯನ್ನು ಮಾಡ್ದ, ಅದರಿಂದ ನೀನೂ ಮಾಡು ಅಂತ ಹೀಗೆ ಸಿದ್ಧಿವಿನಾಯಕ ವ್ರತವನ್ನು ತಾನು ಮಾಡಲಿಕ್ಕೆ ಅಂತ ಉಪದೇಶ ಕೊಟ್ಟ. ಆದ್ದರಿಂದ ಸಿದ್ಧಿವಿನಾಯಕ ವ್ರತ ಅಂತ ಯಾಕೆ ಕರೀತಾರೆ ಅಂದರೆ, ಸಿದ್ಧ್ಯಂತಿ ಸರ್ವಕಾರ್ಯಾಣಿ ಮನಸಾ ಚಿಂತಿತಾನ್ಯಪಿ ತೇನ ಖ್ಯಾತಿಂ ಗತೋ ದೇವೋ ನಾಮ್ನಾ ಸಿದ್ಧಿವಿನಾಯಕ. ನಮ್ಮ ಮನಸ್ಸಿನಿಂದ ಯೋಚನೆ ಮಾಡಿದ ಕೆಲಸಗಳು ಸಿದ್ಧಿಯನ್ನು ಪಡೆಯುತ್ತೆ. ಆದ್ದರಿಂದ ಅವನಿಗೆ ಸಿದ್ಧಿವಿನಾಯಕ ಅಂತ ಹೆಸರು. ಹಾಗಾಗಿ ವಿದ್ಯೆ ಬೇಕಾ, ಅದು ಸಿದ್ಧಿವಿನಾಯಕರಿಂದ. ಧನ ಬೇಕಾ, ಸಂತಾನ ಬೇಕಾ, ಮತ್ತು ವಿವಾಹ, ಪ್ರಯಾಣ, ಮತ್ತು ಯಾವುದೇ ಒಂದು ಕೆಲಸ ಪ್ರಾರಂಭ ಸಮಯದಲ್ಲಿ ನಾವು ಈ ವಿಶ್ವಂಭರನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. ಜೊತೆಗೆ ಒಂದು ಶ್ಲೋಕವನ್ನು ಹಾಕ್ತಾರೆ, ವಿಧವಾ ಪೂಜಯಿತ್ವಾ ವೈ ವೈಧವ್ಯಂ ನಾಪ್ನುಯಾತ್ ಕ್ವಚಿತ್ ತಸ್ಮಿನ್ ಸಂಪೂಜಿತೆ ವಿಷ್ಣುರೀಶೋಭಾನು ಸತಾಹ್ಯುಮ. ವಿಧವಾ ಸ್ತ್ರೀ ಗಣಪತಿಯ ಅರ್ಚನೆಯನ್ನು ಮಾಡಬಹುದು ಅಂತ. ಅಂದರೆ ಅಭಿಪ್ರಾಯ, ಗಣಪತಿಯ ಪೂಜೆ, ಗೌರಿ ಪೂಜೆ ಇದೆಲ್ಲವನ್ನು ಕೂಡ ನಾವು ಹೇಗೆ ಮಾಡ್ಬೋದು ಆಚರಣೆ ಅಂದರೆ, ಈ ಶ್ಲೋಕದ ಪ್ರಕಾರ ಅಂದಿನ ದಿವಸ ಯಾರು ಆಚರಿಸಿರ್ತಾರೆ ಆ ಗೌರಿಗೆ ನಮಸ್ಕಾರ ಮಾಡೋದ್ರಲ್ಲಿ ಏನು ತಪ್ಪಿದೆ? ನಮಸ್ಕಾರ ಮಾಡಿ ಆ ಗೌರಿ ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಏನಂದರೆ, ಮುಂದಿನ ಜನ್ಮದಲ್ಲಿ ವೈಧವ್ಯಂ ನಾಪ್ನುಯಾತ್ ಕ್ವಚಿತ್, ಆ ಥರದ ಫಲ ನಮಗೆ ಬೇಡ ಅನ್ನೋ ನಿಟ್ಟಿನಲ್ಲಿ ಪ್ರಾರ್ಥನೆ ಮಾಡಬಹುದು. ಅದರಲ್ಲೇನೂ ತಪ್ಪಿಲ್ಲ. ಅಂತೂ ಹೀಗೆ ಈ ಯಯಿದಂ ಶೃಣುಯಾ ನಿತ್ಯಂ ಶ್ರಾವಯೇದ್ವಾ ಸಮಾಹಿತ, ಇಂಥ ಸಿದ್ಧಿವಿನಾಯಕ ವ್ರತ, ಈ ಸ್ವರ್ಣಗೌರಿ ವ್ರತದ ಮಹಿಮೆಯನ್ನು ಯಾರು ಕೇಳ್ತಾರೆ ಅವರ ಎಲ್ಲ ಕಾರ್ಯಗಳ ಸಿದ್ಧಿ ಬೇಗ ಆಗಿ ಕ್ಷಿಪ್ರಪ್ರಸಾದನಾಗಿ ನಮಗೆ ಗಣಪತಿ, ರುದ್ರದೇವರು, ಪಾರ್ವತಿ ಎಲ್ಲರೂ ಕೂಡ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ, ಇಂಥ ವ್ರತವನ್ನು ನಾವು ಪ್ರತಿ ವರ್ಷವೂ ಕೂಡ ಚಾಚು ತಪ್ಪದೆ ಸರಿಯಾಗಿ ಅನುಷ್ಠಾನ ಮಾಡಿ ಇವರೆಲ್ಲರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇಂದಿನ ಈ ಉಪನ್ಯಾಸವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.